ಈಗ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸೋಷಿಯೋ ಎಕನಾಮಿಕ್ ಸರ್ವೆ ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು. ಇದು ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇದ್ದದನ್ನು ನಿನ್ನೆ ಸಂಪುಟದಲ್ಲಿ ನಾವು ಲಕೋಟೆಯನ್ನು ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ. ಮುಂದಿನ ವಾರ ಚರ್ಚೆ ಇದೆ. ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ. ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ. ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ಏತನ್ಮಧ್ಯ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನು ಅಭಿಪ್ರಾಯಗಳಿದ್ದಾವೆ, ಟೀಕೆ ಇರ್ಬೋದು, ಟಿಪ್ಪಣಿ ಇರ್ಬೋದು, ಸಲಹೆ ಇರ್ಬೋದು, ಎಲ್ಲವುಗಳ ಬಗ್ಗೆ ಸರ್ಕಾರ ಒಂದು ತೆರೆದ ಮನಸ್ಸನ್ನು ಇಟ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಹ ಗಮನಕ್ಕೆ ತೆಗೆದುಕೊಂಡು ಸತ್ಯದ ಆಧಾರದ ಮೇಲೆ, ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆಗಳನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಏತನ್ಮಧ್ಯ ಚರ್ಚೆ ಆಗ್ತಾ ಇದೆ ಅಂದರೆ ನಾವು ಚರ್ಚೆಯನ್ನು ಸ್ವಾಗತ ಮಾಡ್ತೇವೆ. ಚರ್ಚೆ ಆಗಲಿ ಅಂತಾನೆ ನಮ್ಮದು ಇಚ್ಛೆ ಇದೆ. ಆದರೆ ವಾಸ್ತವದ ಆಧಾರದ ಮೇಲೆ ಚರ್ಚೆ ಆಗಲಿ ಅಂತ ನಾನು ಬಯಸ್ತೇನೆ. ನಾನು ಇನ್ನೂ ನೋಡಿಲ್ಲ, ನೋಡ್ತೇವೆ, ಅದರ ಕಡೆಗೂ ಕೂಡ ಗಮನ ಕೊಡ್ತೇವೆ. ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಚರ್ಚೆ ಮಾಡ್ತೇವೆ. ಯಾರ್ದು ಏನು ಬಿಟ್ಟು ಮಾಡುವಂತ ಉದ್ದೇಶ ಇಲ್ಲ. ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಮಾಡಿದಾಗ ಮಾತ್ರ ಇದು ಯಶಸ್ಸಾಗುತ್ತೆ. ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗಿ ಗಮನಕ್ಕೆ ತೆಗೆದುಕೊಳ್ತೇವೆ. ಇರಬಹುದು ಅದಕ್ಕೆ ಪರ ವಿರೋಧ ಎಲ್ಲವೂ ಸಹ ಸಾರ್ವಜನಿಕ ಜೀವನದಲ್ಲಿ ಪರ ವಿರೋಧಗಳು ಇರ್ತವೆ. ಎಲ್ಲವನ್ನೂ ನಾವು ಸಮ್ಮಿಶ್ರ ಮಾಡಿ ವಾಸ್ತವತೆಯ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಮುಕ್ತವಾಗಿ ಚರ್ಚೆ ಆಗಲಿ, ಸಮಾಜದಲ್ಲೂ ಕೂಡ ಚರ್ಚೆ ಆಗಲಿ. ನಾವು ಚರ್ಚೆ ಪರ, ಒಂದು ಮುಕ್ತವಾದಂಥ ಚರ್ಚೆ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂಥ ನಮ್ಮಂಥ ಪಕ್ಷ ನಾವು ಯಾವತ್ತೂ ಕೂಡ ಚರ್ಚೆಗೆ ಸ್ವಾಗತ ಮಾಡ್ತೇವೆ. ಬಿಜೆಪಿ ರಾಜ್ಯ ಬಿಜೆಪಿಯವರು ಬಹುಶಃ ಅವರ ಉದ್ದೇಶ ರಾಷ್ಟ್ರೀಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಆದರೆ ಅದನ್ನು ಹೇಳೋಕ್ಕಾಗದೆ ಇಲ್ಲಿ ರಾಜ್ಯ ಸರ್ಕಾರವನ್ನು ನೆಪ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಎಲ್ಲ ರೇಟುಗಳು, ಡೀಸೆಲ್ಲು, ಪೆಟ್ರೋಲು, ಗ್ಯಾಸು, ಬೇಳೆ, ಎಣ್ಣೆ, ಪ್ರತಿಯೊಂದು ಪದಾರ್ಥನೂ ಕೂಡ ರೇಟ್ ಜಾಸ್ತಿ ಆಗಿದೆ. ಡೀಸೆಲ್ ಮೇಲೆ ಟ್ಯಾಕ್ಸ್, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ 5 ಪಟ್ಟು ಜಾಸ್ತಿ ಮಾಡಿದ್ದಾರೆ, 5 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೇನೂ ಕೂಡ 2-3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲು, ಡೀಸೆಲ್ ಬೆಲೆ ಅತ್ಯಂತ ಕಡಿಮೆ ಇದ್ರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ಲಾಭ ಮಾಡ್ಕೋತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೊ ಬಹುಶಃ ಅದರ ವಿರುದ್ಧ ಬಿಜೆಪಿಯವರು ಧ್ವನಿ, ರಾಜ್ಯ ಬಿಜೆಪಿಯವರು ಧ್ವನಿ ಎತ್ತಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಅವ್ರ ಬಗ್ಗೆ ಮಾತಾಡೋಕ್ಕಾಗದೆ ಸುಮ್ಮನೆ ನಮ್ಮನ್ನ ನೆಪ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಅವರು ನಿಜವಾಗಿ ಮಾತಾಡಬೇಕಾಗಿರೋದು ಕೇಂದ್ರದ ಬಿಜೆಪಿಯ ವಿರುದ್ಧವಾಗಿ ಮಾತಾಡಬೇಕು. ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೇನಾದ್ರೂ ನೈತಿಕತೆ ಇರಬೇಕು ಅಂದ್ರೆ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತಾಡ್ಲಿ, ಆಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ.